ಸೊ ಇದು ಬಂದುಬಿಟ್ಟು ನಂದು ದುಬೈದು 4ನೇ ದಿನ. ಸೊ ಎಲ್ಲಿಂದ ಹೋಗೋದು ಎಲ್ಲಿಂದ ಬರೋದು ಅಂತ ಗೊತ್ತಿಲ್ಲ. ಸೊ ಹೋಗ್ತಿದ್ದೇನೆ, ಎಲ್ಲಿಗಾದರೂ ಹೋಗುವಂತ ಇದ್ದೇನೆ. ಸೊ ಹೋಗ್ತಾ ಒಂದು ವೀಡಿಯೋ ಕೂಡ ಮಾಡಿದೆ. ಸೊ ಈ ವಿಡಿಯೋವನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ದುಬೈಯಲ್ಲಿ ನನಗೇನಷ್ಟು ಗೊತ್ತಿಲ್ಲ, ಇದು ನಂದು 4ನೇ ದಿನ. ಸೊ ಇನ್ನಷ್ಟು ವೀಡಿಯೋ ಮಾಡುವ ಹಾಗೆ ನಾನು ಮಾಡ್ತೇನೆ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಟಚ್. ಸೊ ಗಾಯ್ಸ್, ನಾನಿರುವಂಥ ಈ ಜಾಗ ದುಬೈ ಕಾರಾಮ. ಸೊ ಇಲ್ಲಿ ನಿಮಗೆ ಜಾಸ್ತಿ ಹೋಟ್ಲೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಏನು ಬೇಕಾದರೂ ಸಿಗುತ್ತೆ. ಸೊ ನಮ್ಮ ಹತ್ತಿರ ಹಣ ಇದ್ದರೆ ಸಾಕು. ಮತ್ತು ಇಲ್ಲಿ ಏನಂದರೆ ಮೇಯ್ನಾಗಿ ಕಾರ್ಸ್ ಜಾಸ್ತಿ, ಸೂಪರ್ ಕಾರ್ಸ್ ಸಿಗುತ್ತೆ ನೋಡಲಿಕ್ಕೆ. ಜಾಸ್ತಿ ನೋಡಲಿಕ್ಕೆ ಸಿಕ್ಕಿದಂದರೆ ಡಾಡ್ಜ್ ಮತ್ತು ಫೆರಾರಿ. ಸೊ ನನಗೆ ಜಾಸ್ತಿ ಸಿಕ್ಕಿದ್ದು ಡಾಡ್ಜ್ ಮತ್ತು ಫೆರಾರಿ. ಇಲ್ಲಿ ಎಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗ್ಸ್. ಸೊ ಇಲ್ಲಿ ಒಂದು ನೋಡ್ಬೋದು ಡಾಡ್ಜ್. ಸೊ ಇಲ್ಲಿ ಟ್ಯಾಕ್ಸಿ ಎಲ್ಲ ಇದೆ. ಸೊ ಏನಂದರೆ ನಿಮ್ಮ ಹತ್ರ ಹಣ ಇರಬೇಕಷ್ಟೇ ತಿರುಗಾಡಲಿಕ್ಕೆ. ಸೊ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಈ ಥರ ತಿರುಗಾಡಲಿಕ್ಕೆ ಬರೋದು. ಚಡ್ಡಿಯಲ್ಲಿ ಬಂದಿದ್ದೇನೆ. ಸೊ ಗೊತ್ತಿಲ್ಲ ಬಿಡ್ತಾರ ಇಲ್ವ ಅಂತ. ಸೊ ಫೈನ್ ಹಾಕಿದರೆ ಕತೆ ಗೋವಿಂದ. ನನ್ನ ಹತ್ರ ಪಾಸ್ಪೋರ್ಟ್ ಆಗಲಿ ಯಾವುದು ಕಿಸೆಯಲ್ಲಿಲ್ಲ. ಸೊ ಎಲ್ಲಿಗೆ ಬಂದಿದ್ದೇನೆ ಗೊತ್ತಿಲ್ಲ, ಬಂದ ದಾರಿಯಲ್ಲಿಗೆ ವಾಪಸ್ ಹೋಗಬೇಕು. ಸೊ ಗೈಸ್, ಇಲ್ಲಿ ನಿಮಗೆ ಏನಂದರೆ ಈ ಚಿಕ್ಕ ಸಣ್ಣ ಪುಟ್ಟ ಕಾರೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಇಲ್ಲಿ ಎಲ್ಲ ದೊಡ್ಡ ಕಾರ್, ರೇಂಜ್ ರೋವರ್, ಲ್ಯಾಂಡ್ ರೋವರ್, ನಿಸಾನ್, ಮಿನಿ ಕೂಪರ್ ಎಲ್ಲ ಜಾಸ್ತಿ ಇವುಗಳಿವೆ. ನೋಡ್ಬೋದು, ಅಲ್ಲಿ ಒಂದು ಫೆರಾರಿ ಇದೆ. ಸೊ ಗೈಸ್ ನೋಡ್ಬೋದು, ಇಲ್ಲಿ ರೆಸ್ಟೋರೆಂಟ್ ತುಂಬ ಇದೆ. ಸೊ ಇಲ್ಲಿ ನಾನಿರುವ ಪ್ಲೇಸಲ್ಲಿ ರೆಸ್ಟೋರೆಂಟ್, ಹೋಟೆಲ್ ಹಾಗೂ ಎಲ್ಲ ಜಾಸ್ತಿ. ಇಲ್ಲಿ ನೋಡ್ಬೋದು ಮತ್ತೊಂದು ಡಾಡ್ಜ್ ಇದೆ. ನಾನು ಒಂದು ಸುಮಾರು ಇಲ್ಲಿ 20-30 ಡಾಡ್ಜ್ ನೋಡಿದೆ. ಇದು ಡಾಡ್ಜ್, ಅಲ್ಲಿ ಒಂದು ಹೋಯ್ತು ಡಾಡ್ಜ್, ಇದು ಡಾಡ್ಜ್. ಸೊ 20-30 ಡಾಡ್ಜ್ ಆಯಿತು ನೋಡಿದ್ದು. ಜಾಸ್ತಿ ಅದೇ ಇದೆ, ಡಾಡ್ಜ್, ಫೆರಾರಿ. ಲ್ಯಾಂಬೋರ್ಗಿನಿ ನೋಡಲಿಲ್ಲ. ಸೊ ಲ್ಯಾಂಬೋರ್ಗಿನಿ ನನಗೆ ನೋಡಲಿಕ್ಕೆ ಸಿಗಲಿಲ್ಲ. ಸೊ ನೋಡ್ಬೋದು ಡಾಡ್ಜ್. ಸೊ ಇಲ್ಲಿ ನನಗೆ ದುಬೈಯಲ್ಲಿ ಜಾಸ್ತಿ ನೋಡಿದ್ದು ಮಲಬಾರಿ ಅಂದರೆ ಕೇರಳದವರು. ಸೊ ಕೇರಳದವರು, ಪಾಕಿಸ್ತಾನ್, ತಮಿಳುನಾಡು, ಕರ್ನಾಟಕ. ಸೊ ಕನ್ನಡದವರು ನನಗೆ ಸಿಕ್ಕಿದ್ದು ಕಡಿಮೆ. ನಾನು ಮಲಯಾಳೀಸ್ ಜಾಸ್ತಿ ನೋಡಿದಾಗ ಆಯಿತು. ಸೊ ಎಲ್ಲಿಗೆ ಬಂದೆ ಗೊತ್ತಿಲ್ಲ. ಈಗ ಒಟ್ರಾಸಿ ತಿರ್ಗಾಡ್ತಾ ಬಂದೆ. ಸೊ ನೋಡ್ಬೋದು BMW 7 ಸೀರೀಸ್ ಆಗಿರ್ಬೋದು ಇದು. ದುಬೈ ಫ್ರೇಮ್ ಕಾಣ್ತಿದ್ಯಾ? ಅಲ್ಲಿ ನೋಡ್ಬೋದು, ಅಲ್ಲಿ ದುಬೈ ಫ್ರೇಮ್. ಸೊ ಗೈಸ್, ಇಲ್ಲಿ ಸಲೂನ್ಸ್ ಇದೆ, ತುಂಬ ಸಲೂನ್ಸ್ ಹಾಗೂ ಬ್ಯೂಟಿ ಪಾರ್ಲರ್ ಹಾಗೂ ಹೋಟೆಲ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಇರ್ತಾರೆ. ಅದು ಏಜೆನ್ಸಿ ಮುಖಾಂತರ ಬರಬೇಕಾಗುತ್ತೆ. ಸೊ ಇಲ್ಲ ಅಂದರೆ ನೀವು ವಿಸಿಟಿಂಗ್ ವೀಸಾ ಬಂದು ಇಲ್ಲಿ ಹೋಟ್ಲಲ್ಲಿ ಹುಡುಕಬೇಕಾಗ್ತದೆ. ಸೊ ಅದೇ ನಿಮಗೆ ದುಬೈ ಬರಬೇಕಂದ್ರೆ ಸೊ ನಿಮ್ಮ ಹತ್ತಿರ 1.5 ಲಕ್ಷ ತನಕ ಖರ್ಚಾಗುತ್ತೆ. ಸೊ ವಿಸಿಟಿಂಗ್ ವೀಸಾ ಬಂದು ನೀವು ಕೆಲಸ ಹುಡುಕಿ ವೀಸಾ ಎಲ್ಲ ಆಗಿ ಕೆಲಸ ಆಗುವಾಗ ಸೊ ನಿಮಗೆ ಆಗುತ್ತೆ ಕೆಲಸ. ಬಟ್ ನೀವು ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಕ್ಲೋಸ್ ಇದ್ದರೆ ನಿಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ದಿನಾಲು ಅವರದ್ದು ನೆನಪಾಗ್ತಾ ಇರುತ್ತೆ. ಸೊ ಮಾಡ್ಬೋದು, ಇಲ್ಲಿ ದುಡಿಬೋದು.
ಸೊ ಅದೇ ನಮ್ಮ ಇಂಡಿಯಾದಲ್ಲಿ ಕರೆನ್ಸಿಗೆ ಸ್ವಲ್ಪ ವ್ಯಾಲ್ಯೂ ಕೊಟ್ಟಿದ್ದರೆ ಯಾರು ಇಲ್ಲಿ ದುಬೈಗೆ ಕೆಲಸಕ್ಕೆ ಬರ್ತಿರಲಿಲ್ಲ. ಸೊ ಅಷ್ಟು ದೂರದಿಂದ ಬಂದು ಇಲ್ಲಿ ಕೆಲಸ ಮಾಡಿ, ಇಲ್ಲಿ ಸೇವಿಂಗ್ಸ್ ಮಾಡಿ ದುಡಿಯೋದಂದರೆ ತುಂಬ ಕಷ್ಟ. ಸೊ ಕೆಲಸ ಆಯಿತು, ರೂಮ್ ಆಯಿತು ಅಷ್ಟೇ. ಸೊ ಹೋಗ್ತಾ ಒಂದು ವೀಡಿಯೋ ಕೂಡ ಮಾಡಿದೆ. ಸೊ ಈ ವಿಡಿಯೋವನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ದುಬೈಯಲ್ಲಿ ನನಗೇನಷ್ಟು ಗೊತ್ತಿಲ್ಲ, ಇದು ನಂದು 4ನೇ ದಿನ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಟಚ್.